ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಚತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರುತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ವಿಶೇಷತೆ ಗಮನಿಸೋಣ. ಶ್ರೀ ಶೋಭಕರ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು. ಪ್ರತಿಪತ್ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸದಿಂದ ಮಾಘ ಮಾಸ ಪ್ರಾರಂಭ. ಶಿಶಿರ ಋತು, ಮಾಘ ಮಾಸ. ಮಾಘ ಮಾಸ ಯಾವುದಕ್ಕೆ ಪ್ರಶಸ್ತವಾಗಿರ್ತಕ್ಕಂಥದ್ದು ಅಂದರೆ ಸ್ನಾನಕ್ಕೆ. ಮಾಘ ಸ್ನಾನ ಬಹಳ ವಿಶೇಷ. ಕಾರಣ ಸೂರ್ಯನ ರಶ್ಮಿಗಳು ಆ ಔಷಧಿ ರೂಪದಲ್ಲಿ ಬಂದು ನೀರಿಗೆ ಬಿದ್ದು ನೀರಿನಲ್ಲಿ ಸ್ನಾನ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಒಂದು ಶಾಸ್ತ್ರೀಯ ದೃಷ್ಟಿಯಿಂದ ಏನಪ್ಪ ಹೇಳುತ್ತೆ ಅಂದರೆ, ಅತ್ಯುಗ್ರ ಪಾಪಿನಂ ವಾಪಿ, ಅತ್ಯುಗ್ರವಾಗಿರ್ತಕ್ಕಂಥ ಪಾಪಗಳನ್ನು ಮಾಡಿದಂಥವನನ್ನೂ ಕೂಡ ಸ್ನಾನಾತ್ ಪುನೀಮಹೆ ಅಂತ ಹೇಳಿದೆ. ಸ್ನಾನ ಮಾಡುವುದರಿಂದ ಅವೆಲ್ಲ ತೊಳೆದು ಹೋಗುತ್ತೆ ಅಂತ. ಅದು ಒಂದು ಶಾಸ್ತ್ರದ ಶ್ರೇಷ್ಠತೆ. ಶಾಸ್ತ್ರ ಹೇಳ್ತಾ ಇದೆ, ಈ ಮಾಘ ಸ್ನಾನ ಅನ್ನೋದ್ರಿಂದಾಗಿ ಆ ಚಿತ್ರಗುಪ್ತ ಎಲ್ಲ ಪಾಪಗಳನ್ನು ಅಳಿಸಿ ಹಾಕಿಬಿಡ್ತಾನೆ ಅಂತ. ಹೀಗಾಗಿ ಯಾವುದಾದ್ರೂ ಪುಣ್ಯ ನದಿ ಸ್ನಾನ ಮಾಡ್ತಕ್ಕಂಥದ್ದು, ಸಂಗಮ ಸ್ನಾನ ಮಾಡ್ತಕ್ಕಂಥದ್ದು, ಪುಷ್ಕರ ಸ್ನಾನ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಸ್ನಾನ ಮಾಡಿದ್ರೂ ಬರಲ್ವ ಅಂದರೆ ಬರುತ್ತೆ. ಇಂಥ ನದಿ ಸ್ನಾನ, ನಮ್ಮಲ್ಲಿ ನದಿಗೆ, ಬೆಟ್ಟಗಳಿಗೆಲ್ಲ ದೊಡ್ಡ ಪ್ರಾಶಸ್ತ್ಯ ಕೊಟ್ಟಿದ್ದೀವಿ. ಅವುಗಳನ್ನೆಲ್ಲ ಅವುಗಳಿಂದಾಗಿ ನಾವು ಬದುಕಿದ್ದೀವಿ. ದೊಡ್ಡದೊಂದು ಬೆಟ್ಟ ನಮಗೆ ಎಷ್ಟು ಸಹಾಯಕವಾಗಿದೆ ಅನ್ನೋದು ಅವುಗಳು ತಡೆಯುವ ಮಳೆ, ಈ ಗಾಳಿ ಬೀಸುವಾಗ ಅವುಗಳು ತಡಿತಕ್ಕಂಥ ಕಾರಣದಿಂದಲೇ ಮಳೆ ಬರ್ತಕ್ಕಂಥದ್ದು, ಮಳೆಯಿಂದಲೇ ಇಳೆಗೆ ಬೆಳೆ. ಹೀಗೆ ಒಂದಕ್ಕೊಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲೂ ಸಹಾಯ ಇದೆ. ಪ್ರಕೃತಿಯಿಂದಲೇ ನಾವು ಬದುಕಿರ್ತಕ್ಕಂಥ ನಮ್ಮ ಜೀವನ ನಡೀತಾ ಇದೆ ಅಂದರೆ ಪ್ರಕೃತಿ ಕಾರಣ. ಪ್ರಕೃತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ನಾವು ಯಾವುದೋ ಒಂದು ಅಂಗಡಿಗೆ ಹೋದರೆ ಒಂದು ಏನು ಸಾಮಗ್ರಿ ತೊಗೊಂಡ್ರೂ ಅದಕ್ಕೊಂದು ಹಣ ಕೊಡಬೇಕು. ಆದರೆ ಪ್ರಕೃತಿ ಕೊಡುವ ಕೊಡುಗೆ ಇದೆಯಲ್ಲ, ಒಂದು ಗಾಳಿಗಾಗಲಿ, ಆ ಬೆಟ್ಟ ಕೊಡ್ತಕ್ಕಂಥ ಆ ಒಂದು ತಡೆಗಳಿಂದ ಬರ್ತಕ್ಕಂಥ ಮಳೆಗಾಗಲಿ, ಆ ಮೋಡಗಳಿಗಾಗಲಿ, ಇದಕ್ಕೆಲ್ಲ ನಾವು ಏನು ಬೆಲೆ ಕೊಡಲಿಕ್ಕೆ ಆಗುತ್ತೆ ಹೇಳಿ? ಮನುಷ್ಯ ಎಷ್ಟು ಕುಬ್ಜ ಅನ್ನಿಸ್ತಾನೆ. ಹೀಗಾಗಿ ಪ್ರಕೃತಿ ನಮಗೆ ಕೊಟ್ಟ ಕೊಡುಗೆ ಬಹಳ ದೊಡ್ಡದು. ಅದನ್ನು ಪ್ರಕೃತಿಯನ್ನು ಪ್ರತಿ ದಿವಸ ಸ್ಮರಿಸಿಕೊಳ್ಳಬೇಕು. ಹಾಗಾಗಿ ಈ ಸ್ನಾನ ಇದು ನೋಡಿ, ಸೂರ್ಯನ ಕಿರಣಗಳಿಗೆ ಯಾವ ಬೆಲೆ ಕೊಡಲಿಕ್ಕಾಗುತ್ತೆ, ಯಾವ ಮೌಲ್ಯ ಕೊಡಲಿಕ್ಕಾಗುತ್ತೆ? ನಾವು ನಮಸ್ಕಾರ ಮಾಡಬೇಕಷ್ಟೇ. ದೊಡ್ಡದನ್ನು ನೋಡಿ ನಾವು ನಮಸ್ಕಾರ ಮಾಡಬೇಕು ಅಷ್ಟೇ. ಹೀಗಾಗಿ ಅಂಥ ಕಿರಣಗಳು ನೀರಿಗೆ ಬಿದ್ದು ನೀರಿನಲ್ಲಿ ಸ್ನಾನ ಮಾಡಿದ್ರೆ ರೋಗ ರುಜಿನಗಳೆಲ್ಲ ಹೋಗುತ್ತೆ. ಆರೋಗ್ಯ, ಅದು ನೀರನ್ನು ಔಷಧಿ ಅಂತ ಕರೆದಿರ್ತಕ್ಕಂಥದ್ದು. ಜಲಕ್ಕೆ ಮತ್ತೊಂದು ಹೆಸರು ಔಷಧಿ ಅಂತಲೂ ಇದೆ. ಹೀಗಾಗಿ ಕಳಶ ಪೂಜೆ ಮಾಡುವ ಸಂದರ್ಭದಲ್ಲಿ ಆಪೋ ವಾ ಇದಗಂ ಸರ್ವಂ ವಿಶ್ವಭೂತಾನ್ಯಾಪಃ ಪ್ರಾಣೋ ವಾ ಆಪಃ ಪಶವ ಆಪಃ. ಸಂಪೂರ್ಣ ಇಡೀ ಬ್ರಹ್ಮಾಂಡದ ಶಕ್ತಿ ಎಲ್ಲಿದೆ ಅಂದರೆ ಆಪ ನೀರಿನಲ್ಲಿದೆ ಅಂತ. ಹೀಗಾಗಿ ಅಂಥ ನೀರನ್ನು ಗೌರವಿಸ್ತೀವಿ, ಪೂಜಿಸ್ತೀವಿ. ಆ ನೀರನ್ನು ಈ ದಿವಸ ನಾವು ಪೂಜಿಸಿ ನಾವು ಮುಳುಗಿದ್ದರೆ ನಮಗೆ ನೋಡಿ ಆರೋಗ್ಯ ಉಂಟಾಗುತ್ತೆ. ನಮಗೆ ಒಂದು ಧನ್ಯತಾ ಭಾವ ಬರುತ್ತೆ. ಇಂಥ ನೀರಿನಲ್ಲಿ ಇಂಥ ಒಂದು ಸೂರ್ಯ ಕಿರಣಗಳ ಸಹಿತವಾಗಿ ಮುಳುಗಿದ್ನಲ್ಲ, ಒಂದು ಆ ಮನಸ್ಸಿನ ಧನ್ಯತೆಯಿಂದ ಹಿಡಿದು ಪ್ರಕೃತಿ ಆ ದೊಡ್ಡದು ಅಂತಕ್ಕಂಥದ್ರವರೆಗೆ ನಾವು ನಮ್ಮನ್ನು ಅದಕ್ಕೆ ಆರಾಧನೆಗೆ ಒಳಪಡಿಸ್ಕೊಳ್ಬೇಕು. ಹಾಗೆ ಈ ದಿವಸ ಪೌರ್ಣಮಿಯವರೆಗೆ ನೀವು ಯಾವತ್ತು ಸಾಧ್ಯವಾಗುತ್ತೋ ಆ ದಿವಸ ಹೋಗಿ ಒಂದು ಸಂಗಮ ಸ್ನಾನವೋ ನದಿ ಸ್ನಾನವೋ ಮಾಡಿ ಬನ್ನಿ. ಆ ಮಾಘ ಸ್ನಾನ ನಿಮ್ಮ ಪಾಪಗಳನ್ನೆಲ್ಲ ಕಳೆಯಲಿ. ಪಾಪಗಳು ಅನ್ನೋದಕ್ಕಿಂತ ಆರೋಗ್ಯವನ್ನು ಪ್ರದ ಮಾಡಲಿ. ನಿಮಗೆ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.